ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇಬಿ. ನಾನು ದಿವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ನ ಇಂಪಾರ್ಟೆಂಟ್ ರಿಯಾಕ್ಷನ್ ಆದಂತಹ ವರ್ಡ್ಸ್ ರಿಯಾಕ್ಷನ್ ನ ಡಿಸ್ಕಸ್ ಮಾಡೋಣ. ಈ ಪರ್ಟಿಕ್ಯುಲರ್ ವರ್ಡ್ಸ್ ರಿಯಾಕ್ಷನ್ ನಿಮ್ಗೆ ಫಸ್ಟ್ PUC ಗೆ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ಅಲ್ಲಿ ಬರುತ್ತೆ. ಅಗೇನ್ the same reaction will be repeated in second PUC in haloalkanes and haloarenes chapter. So consider it as most important reaction and practice it well. So Wurtz reaction ಯಾಕೆ ನೇಮ್ ಇದೆ ಅಂದ್ರೆ Wurtz ಅನ್ನೋ ಸೈಂಟಿಸ್ಟ್ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ನ ಕೊಟ್ಟಿದ್ದು by using alkyl halides how you can prepare higher alkanes ಅನ್ನೋದನ್ನ Wurtz reaction ಇಂದ Wurtz ಅನ್ನೋರು ತೋರಿಸ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಫಸ್ಟ್ ಜನರಲ್ ರಿಯಾಕ್ಷನ್ ಬರೆದು ತೋರಿಸ್ತೀನಿ, ದೆನ್ ವಿಲ್ ಗೋ ಫಾರ್ ಎಕ್ಸಾಂಪಲ್. ಸೊ ಫಸ್ಟ್ ವುಡ್ಸ್ ರಿಯಾಕ್ಷನ್ ನ ನಾನು ಆಗಲೇ ಹೇಳಿದ ಹಾಗೆ ಆಲ್ಕೇನ್ಸ್ ಪ್ರಿಪರೇಷನ್ ಗೆ ಯೂಸ್ ಮಾಡ್ತೀವಿ ಬೈ ಯೂಸಿಂಗ್ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಆಲ್ಕೈಲ್ ಹ್ಯಾಲೈಡ್ಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ RX. Here R refers to alkyl group, X refers to halogen. So both will combine together to form alkyl halide. This alkyl halide combines with sodium metal. Alkyl halide ke sodium metal na ಹಾಕ್ತಾರೆ in presence of dry ether as catalyst. Dry ether catalyst presence ಅಲ್ಲಿ ಈ particular combination na heat ಮಾಡಿದ್ರೆ. So ಇಲ್ಲಿ you people can write it as triangle shape. So here whatever the thing I have mentioned in triangle shape, that means what? It is heating. So ನಿಮ್ಗೆ ಪ್ರಾಡಕ್ಟ್ ಏನ್ ಬರುತ್ತೆ ಅಂದ್ರೆ ಫಸ್ಟ್ ಇಲ್ಲಿ ಬಾಂಡ್ ಬ್ರೇಕ್ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಫಸ್ಟ್ R ಮತ್ತೆ X ಮಧ್ಯದಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಈ X ಹೋಗಿ ಸೋಡಿಯಂ ಜೊತೆ ಕಂಬೈನ್ ಆಗುತ್ತೆ. ಸೋಡಿಯಂ ಜೊತೆ X ಕಂಬೈನ್ ಆಗಿ ನಮ್ಗೆ NaX ಅಂದ್ರೆ ಸೋಡಿಯಂ ಹ್ಯಾಲೈಡ್ ಸಿಗುತ್ತೆ. ಹಾಗಾದ್ರೆ ಈ R ಹಾಗೆ ಉಳ್ಕೊಳ್ಳುತ್ತಾ? ಇಲ್ಲ. ಒಂದು R ಗ್ರೂಪ್ಗೆ ಇನ್ನೊಂದು R ಗ್ರೂಪ್ ಅಟ್ಯಾಚ್ ಆಗಿ ಹೈಯರ್ ಆಲ್ಕೇನ್ಸ್ ಬರುತ್ತೆ. ಇನ್ನೊಂದು R ಗ್ರೂಪ್ ಇಲ್ವಲ್ಲ ಅಂದ್ರೆ ಯು ಹ್ಯಾವ್ ಟು ಟೇಕ್ 2 moles of alkyl halide. When it react with 2 moles of sodium atom, then it will form higher alkane with the byproduct 2 moles of sodium halide. So alkyl halide ಇತ್ತು, ಅದಕ್ಕೆ ಸೋಡಿಯಂ ಮೆಟಲ್ ನ ರಿಯಾಕ್ಟ್ ಮಾಡಿಸ್ತಿರೋ ಡ್ರೈ ಇದ್ರಲ್ಲಿ, ಅವಾಗ ನಮಗೆ ಆಲ್ಕೇನ್ ಸಿಗುತ್ತೆ with sodium halide as byproduct. So this is Wurtz reaction. ಸೊ ಆಲ್ಕೇನ್ ಸಿಗುತ್ತೆ ಅನ್ನೋದನ್ನ ವುಡ್ಸ್ ಅನ್ನೋರು ಹೇಳ್ತಾರೆ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ರಿಯಾಕ್ಷನ್ ಬರೆದು ತೋರಿಸ್ತೀನಿ, ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಎಕ್ಸಾಂಪಲ್ ರಿಯಾಕ್ಷನ್ ನಾನು ಯಾವ್ದಾದ್ರು ಒಂದು R ಗ್ರೂಪ್ ತಗೊಳ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಮಿಥೈಲ್ ಗ್ರೂಪ್. ಯು ಕ್ಯಾನ್ ಟೇಕ್ ಈವನ್ ಈಥೈಲ್, ಪ್ರೊಪೈಲ್, ಬ್ಯೂಟೈಲ್ ಯಾವ್ದಾದ್ರು ತಗೋಬಹುದು. ಸೊ ನೀವು ಮಿಥೈಲ್ ತಗೊಂಡ್ರೆ ಅದು ಟ್ವೈಸ್ 1 ಕಾರ್ಬನ್ ಆಟಮ್ ಇರುವಂತ R ಗ್ರೂಪ್ ತಗೊಂಡ್ರೆ 2 ಕಾರ್ಬನ್ ಇರೋ ಆಲ್ಕೇನ್ ಫಾರ್ಮ್ ಆಗುತ್ತೆ. 2 ಕಾರ್ಬನ್ ಇರೋ ಆಟಮ್ ತಗೊಂಡ್ರೆ ಟ್ವೈಸ್ ಆಫ್ ದಟ್ ಇಸ್ 4 ಕಾರ್ಬನ್ ಇರುವಂತ ಆಲ್ಕೇನ್ ಫಾರ್ಮ್ ಆಗುತ್ತೆ. ಟು ದಿಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಬ್ರೋಮಿನ್ ಆಸ್ ಹ್ಯಾಲೋಜನ್. ಸೊ ಇದಕ್ಕೆ 2 moles ಆಫ್ ಸೋಡಿಯಂ ನ ರಿಯಾಕ್ಟ್ ಮಾಡಿಸಿದ್ರೆ ಡ್ರೈ ಈಥರ್ ಪ್ರೆಸೆನ್ಸ್ ಅಲ್ಲಿ ಇದನ್ನ ಹೀಟ್ ಮಾಡ್ತೀವಿ. ಸೊ ಡ್ರೈ ಈಥರ್ ಪ್ರೆಸೆನ್ಸ್ ಅಲ್ಲಿ ಹೀಟ್ ಮಾಡಿದಾಗ ನಿಮಗೆ ಹೈಯರ್ ಆಲ್ಕೇನ್ ಸಿಗುತ್ತೆ ವಿತ್ ದ ಬೈ ಪ್ರಾಡಕ್ಟ್ ಸೋಡಿಯಂ ಹ್ಯಾಲೈಡ್. ಸೊ ಇದಕ್ಕೆ ಫಸ್ಟ್ ಇಲ್ಲಿ ಬಾಂಡ್ ಬ್ರೇಕ್ ಆಗಬೇಕು. ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ, ಬ್ರೋಮಿನ್ ಹೋಗಿ ಸೋಡಿಯಂ ಜೊತೆ ಕಂಬೈನ್ ಆಗುತ್ತೆ. ಸೊ ಬ್ರೋಮಿನ್ ಸೋಡಿಯಂ ಜೊತೆ ಕಂಬೈನ್ ಆದಾಗ ಇಟ್ ವಿಲ್ ಫಾರ್ಮ್ ಸೋಡಿಯಂ ಬ್ರೋಮೈಡ್. ಸೊ 2 moles of sodium bromide ಬರುತ್ತೆ with 2 CH3 atoms. So 2 CH3 ಗ್ರೂಪ್ಗಳು ಒಂದಕ್ಕೊಂದು ಕಂಬೈನ್ ಆಯ್ತು ಅಂದ್ರೆ ಇಲ್ಲೇ ನೋಡಿ
2 carbon atom. 2 carbon atom ಅಂದ್ರೆ C2, 2 3s are 6, 6 hydrogen, H6. This is nothing but higher alkane ಈಥೇನ್. ಇದನ್ನೇ ಹೇಳಿದ್ದು ನಾನು ಆಗ್ಲೇ ನಿಮ್ಗೆ, ನೀವು ಮಿಥೈಲ್ ಗ್ರೂಪ್ ತಗೊಂಡಿದ್ದೀರಾ, ನಿಮ್ಗೆ ಈಥೇನ್ ಬರುತ್ತೆ. ಟ್ವೈಸ್ ಆಫ್ ದಟ್ ಕಾರ್ಬನ್ ಆಟಮ್ ನಿಮ್ಗೆ ಪ್ರಾಡಕ್ಟ್ ಆಗಿ ಬರುತ್ತೆ. ಸೊ ಯು ಹ್ಯಾವ್ ಟೇಕನ್ ಮಿಥೈಲ್ ಬ್ರೋಮೈಡ್, ದೆನ್ if you react it with sodium metal in presence of triether, then you are going to get ethane as product. This is how we are going to use Wurtz reaction for the preparation of alkanes by using alkyl halide along with sodium metal and triether. And this question is important for 2 mark. It is important for 2 mark, both second PU and first PU students. ತುಂಬಾ ಇಂಪಾರ್ಟೆಂಟ್ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್. ಮಾರ್ಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.